ನನಗೇನು ಅನಿಸುತ್ತೆ ಅಂತಂದರೆ ಈ HMP ವೈರಸ್ ಇದೆಯಲ್ಲ, ಯಾವುದೇ ರೀತಿಯಲ್ಲಿ ಆತಂಕಕಾರಿ ಅಲ್ಲ. ಆದರೆ ನಮ್ಮ ರಾಜಕಾರಣಿಗಳು, ನಮ್ಮ ನಾಳವರು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗೋದಿಲ್ಲ, ನಮ್ಮಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ, ನಮ್ಮಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳುವಂಥವರೆಲ್ಲ ನಮ್ಮಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ, ನಮ್ಮಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ ಅಂತ ಯಾಕೆ ಯಾರು ಹೇಳಲ್ಲ? ನನ್ನ ಪ್ರಶ್ನೆ ಇದು. ಪ್ರತಿಭಟನೆ ಮಾಡಿದ್ರಂತೆ, ನಾವು ಘೇರಾವ್ ಹಾಕ್ತೀವಿ, ಮತ್ತೊಂದು ಹಾಕಿದ್ದೇವೆ, ಎಲ್ಲವನ್ನು ಫಾಲೋ ಮಾಡ್ತಾರಲ್ವಾ? ಅಲ್ಲಿ ಅಣ್ಣಾಮಲೆ ಹಿಂಗೆ ಚಾಟಿ ಬೀಸ್ಕೊಂಡು ಮಾಡಿದ್ರಲ್ಲ, ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾಡಲ್ಲ? ನಾವು ಸ್ವಲ್ಪ ನೋಡ್ತೀವಿ ನಿಮ್ಮ ಬಾಡಿ ಗಿಡೆಲ್ಲ ಹೆಂಗಿದೆ ಅಂತೇಳಿ, ಹೆಂಗೆ ಪಟ್ಟು ಸಹಿಸ್ಕೋತೀರಿ ನೋಡ್ತೀವಿ. ಏನಿ ಹಾವ್ HMP ಕೊರೋನಾ ಕೋವಿಡ್ ಅಂತೇನಿತ್ತು, ಕೊರೋನಾ ವೈರಸ್ ಡಿಸೀಸ್, ಅದೇ ಥರ ಹ್ಯೂಮನ್ ಮೆಟಾಫಾನಿಮೋ ವೈರಸ್ HMP ವೈರಸ್ ಬಗ್ಗೆ ಚಿಂತೆ ಮಾಡೋದು ಬೇಡ, ಆದರೆ ಜಾಗರೂಕರಾಗಿರಿ. ಯಾಕಂದರೆ HMP ವೈರಸ್ಗೆ ಆಲ್ರೆಡಿ ಲಸಿಕೆ ಇದೆ. 2001ರಲ್ಲೇ ಇದನ್ನು ಕಂಡುಹಿಡಿಯಲಾಗಿತ್ತು. ಹಾಗಾಗಿ ಡೋಂಟ್ ವರಿ, ಬಿ ಹ್ಯಾಪಿ. ಆದರೆ ಏನು ಜಾಗರೂಕರಾಗಿರಿ. ಆಯ್ತಪ್ಪ, ನಿಮ್ಮ ಕಿರಿಕಿರಿ ಇದೆಯಾ, ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಆವಾಗ ಕೈ ತೊಳ್ಕೊಳ್ಳಿ, ಕೆಮ್ಮು ಬರ್ತಾ ಇದೆ ಅಂತಂದರೆ ಒಂದು ಖರ್ಚು ಬಿಟ್ಕೊಳ್ಳಿ, ಇಷ್ಟೇ. ಸ್ವಲ್ಪ ಜಾಗರೂಕರಾಗಿರಿ. ಯಾವುದೇ ರೀತಿಯಲ್ಲಿ ಇದು ಮಾರಣಾಂತಿಕ ಅಲ್ಲ. ಮಕ್ಕಳೇ ಗೆದ್ದು ಬಂದಿದ್ದಾರೆ ರೀ, ಇನ್ನು ದೊಡ್ಡವರೇನು. HMP ವೈರಸ್ ಬಗ್ಗೆ ಯಾವುದೇ ಚಿಂತೆ ಬೇಡ. ಆಮೇಲೆ ಕೆಲವರು ಲಾಕ್ಡೌನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಆಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಲ್ಲ. ಡೋಂಟ್ ವರಿ, ಲಾಕ್ಡೌನ್ ಆಗಲ್ಲ. HMP ಕೋವಿಡ್ನಷ್ಟು ಮಾರಣಾಂತಿಕ ಕೂಡ ಅಲ್ಲ. ಈಗ ಸಾಧಾರಣವಾಗಿ ಒಮ್ಮೊಮ್ಮೆ ಜ್ವರ ಬರುತ್ತಲ್ಲ, ಆ ಥರ ಮತ್ತೊಂದು, ಅದು ಬಿಟ್ಟರೆ ಮಾರಣಾಂತಿಕ ಅಲ್ಲವೇ ಅಲ್ಲ. ಈ ವೈರಸ್ ಈ ಹಿಂದೆ ಕೂಡ ಇತ್ತು. ಕೋವಿಡ್ಗೆ ತೆಗೆದುಕೊಂಡ ಆರಂಭಿಕ ಕ್ರಮಗಳು ಸಾಕು, ಅದಕ್ಕಿಂತ ಹೆಚ್ಚೇನು ಬೇಡ. ಇನ್ನು ಮುಂದೆ ಸಾಧ್ಯವಾದಷ್ಟು ಮಾಸ್ಕ್ ಧರಿಸಿರಿ. ಅಂದರೆ ಕೆಲವರು ಭಯಭೀತರಾಗ್ತಾರಲ್ಲ, ಅವ್ರಿಗೆ ಹೇಳ್ತಾ ಇರೋದಷ್ಟೇ. ನೀವು ಬಿಂದಾಸ್ ಆಗಿದ್ದರೆ ಏನೂ ಆಗಲ್ಲ ರೀ. ಓಕೆ. ಇನ್ನು ಕೈ ತೊಳೆಯಿರಿ, ಸೀನಿದ್ರೆ ಕೆಮ್ಮಿದ್ರೆ ಕರ್ಚೀಫ್ ಬಳಸ್ಕೊಳ್ಳಿ, ಸಾಧ್ಯವಾದಷ್ಟು ಹೆಚ್ಚೆಚ್ಚು ನೀರನ್ನು ಕುಡಿಯಿರಿ, ಉತ್ತಮ ಹಾಗೂ ಶುಚಿಯಾದ ಆಹಾರ ಸೇವಿಸಿ. ಸೋಂಕು ಕಾಣಿಸಿಕೊಂಡ ಮಕ್ಕಳೇ ಆರೋಗ್ಯವಾಗಿದ್ದಾರೆ. 2-3 ದಿನದಲ್ಲಿ 2 ಮಕ್ಕಳು ಡಿಸ್ಚಾರ್ಜ್ ಆಗ್ತಾರೆ. ಮಕ್ಕಳೇ HMP ಎದುರಿಸಿದವೆ, ಗೆದ್ದಿದ್ದಾರೆ. ನಮಗಾಗಲ್ವಾ, ನಿಮಗಾಗಲ್ವಾ? ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಡೋಂಟ್ ವರಿ, ಬಿ ಹ್ಯಾಪಿ. ರಾಜಕಾರಣಿಗಳು ಇದನ್ನು ಹೇಳಬೇಕು, ನಮ್ಮಪ್ಪನಾಣೆ ಏನೂ ಆಗಲ್ಲ ಅಂತ ಹೇಳಬೇಕು. ಅದನ್ನು ಕಾಯ್ತಾ ಇದ್ದೀನಿ. ಓಕೆ. ನನಗೇನು ಅನಿಸುತ್ತೆ ಅಂತಂದರೆ ಈ HMP ವೈರಸ್ ಇದೆಯಲ್ಲ, ಯಾವುದೇ ರೀತಿಯಲ್ಲಿ ಆತಂಕಕಾರಿ ಅಲ್ಲ. ಆದರೆ ನಮ್ಮ ರಾಜಕಾರಣಿಗಳು, ನಮ್ಮ ನಾಳವರು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗೋದಿಲ್ಲ, ನಮ್ಮಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ, ನಮ್ಮಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳುವಂಥವರೆಲ್ಲ ನಮ್ಮಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ, ನಮ್ಮಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ ಅಂತ ಯಾಕೆ ಯಾರು ಹೇಳಲ್ಲ? ನನ್ನ ಪ್ರಶ್ನೆ ಇದು. ಪ್ರತಿಭಟನೆ ಮಾಡಿದ್ರಂತೆ, ನಾವು ಘೇರಾವ್ ಹಾಕ್ತೀವಿ, ಮತ್ತೊಂದು ಹಾಕಿದ್ದೇವೆ, ಎಲ್ಲವನ್ನು ಫಾಲೋ ಮಾಡ್ತಾರಲ್ವಾ? ಅಲ್ಲಿ ಅಣ್ಣಾಮಲೆ ಹಿಂಗೆ ಚಾಟಿ ಬೀಸ್ಕೊಂಡು ಮಾಡಿದ್ರಲ್ಲ, ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾಡಲ್ಲ? ನಾವು ಸ್ವಲ್ಪ ನೋಡ್ತೀವಿ ನಿಮ್ಮ ಬಾಡಿ ಗಿಡೆಲ್ಲ ಹೆಂಗಿದೆ ಅಂತೇಳಿ, ಹೆಂಗೆ ಪಟ್ಟು ಸಹಿಸ್ಕೋತೀರಿ ನೋಡ್ತೀವಿ. ಏನಿ ಹಾವ್ HMP ಕೊರೋನಾ ಕೋವಿಡ್ ಅಂತೇನಿತ್ತು, ಕೊರೋನಾ ವೈರಸ್ ಡಿಸೀಸ್, ಅದೇ ಥರ ಹ್ಯೂಮನ್ ಮೆಟಾಫಾನಿಮೋ ವೈರಸ್ HMP ವೈರಸ್ ಬಗ್ಗೆ ಚಿಂತೆ ಮಾಡೋದು ಬೇಡ, ಆದರೆ ಜಾಗರೂಕರಾಗಿರಿ. ಯಾಕಂದರೆ HMP ವೈರಸ್ಗೆ ಆಲ್ರೆಡಿ ಲಸಿಕೆ ಇದೆ. 2001ರಲ್ಲೇ ಇದನ್ನು ಕಂಡುಹಿಡಿಯಲಾಗಿತ್ತು. ಹಾಗಾಗಿ ಡೋಂಟ್ ವರಿ, ಬಿ ಹ್ಯಾಪಿ. ಆದರೆ ಜಾಗರೂಕರಾಗಿರಿ. ಆಯ್ತಪ್ಪ, ನಿಮ್ಮ ಕಿರಿಕಿರಿ ಇದೆಯಾ, ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಆವಾಗ ಕೈ ತೊಳ್ಕೊಳ್ಳಿ, ಕೆಮ್ಮು ಬರ್ತಾ ಇದೆ ಅಂತಂದರೆ ಒಂದು ಖರ್ಚು ಬಿಟ್ಕೊಳ್ಳಿ, ಇಷ್ಟೇ. ಸ್ವಲ್ಪ ಜಾಗರೂಕರಾಗಿರಿ. ಯಾವುದೇ ರೀತಿಯಲ್ಲಿ ಇದು ಮಾರಣಾಂತಿಕ ಅಲ್ಲ. ಮಕ್ಕಳೇ ಗೆದ್ದು ಬಂದಿದ್ದಾರೆ ರೀ, ಇನ್ನು ದೊಡ್ಡವರೇನು.
HMP ವೈರಸ್ ಬಗ್ಗೆ ಯಾವುದೇ ಚಿಂತೆ ಬೇಡ. ಆಮೇಲೆ ಕೆಲವರು ಲಾಕ್ಡೌನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಆಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಲ್ಲ. ಡೋಂಟ್ ವರಿ, ಲಾಕ್ಡೌನ್ ಆಗಲ್ಲ. HMP ಕೋವಿಡ್ನಷ್ಟು ಮಾರಣಾಂತಿಕ ಕೂಡ ಅಲ್ಲ. ಈಗ ಸಾಧಾರಣವಾಗಿ ಒಮ್ಮೊಮ್ಮೆ ಜ್ವರ ಬರುತ್ತಲ್ಲ, ಆ ಥರ ಮತ್ತೊಂದು, ಅದು ಬಿಟ್ಟರೆ ಮಾರಣಾಂತಿಕ ಅಲ್ಲವೇ ಅಲ್ಲ. ಈ ವೈರಸ್ ಈ ಹಿಂದೆ ಕೂಡ ಇತ್ತು. ಕೋವಿಡ್ಗೆ ತೆಗೆದುಕೊಂಡ ಆರಂಭಿಕ ಕ್ರಮಗಳು ಸಾಕು, ಅದಕ್ಕಿಂತ ಹೆಚ್ಚೇನು ಬೇಡ. ಇನ್ನು ಮುಂದೆ ಸಾಧ್ಯವಾದಷ್ಟು ಮಾಸ್ಕ್ ಧರಿಸಿರಿ. ಅಂದರೆ ಕೆಲವರು ಭಯಭೀತರಾಗ್ತಾರಲ್ಲ, ಅವ್ರಿಗೆ ಹೇಳ್ತಾ ಇರೋದಷ್ಟೇ. ನೀವು ಬಿಂದಾಸ್ ಆಗಿದ್ದರೆ ಏನೂ ಆಗಲ್ಲ ರೀ. ಓಕೆ, ಇನ್ನು ಕೈ ತೊಳೆಯಿರಿ, ಸೀನಿದ್ರೆ ಕೆಮ್ಮಿದ್ರೆ ಕರ್ಚೀಫ್ ಬಳಸ್ಕೊಳ್ಳಿ, ಸಾಧ್ಯವಾದಷ್ಟು ಹೆಚ್ಚೆಚ್ಚು ನೀರನ್ನು ಕುಡಿಯಿರಿ, ಉತ್ತಮ ಹಾಗೂ ಶುಚಿಯಾದ ಆಹಾರ ಸೇವಿಸಿ. ಸೋಂಕು ಕಾಣಿಸಿಕೊಂಡ ಮಕ್ಕಳೇ ಆರೋಗ್ಯವಾಗಿದ್ದಾರೆ. 2-3 ದಿನದಲ್ಲಿ 2 ಮಕ್ಕಳು ಡಿಸ್ಚಾರ್ಜ್ ಆಗ್ತಾರೆ. ಮಕ್ಕಳೇ HMP ಎದುರಿಸಿದವೆ, ಗೆದ್ದಿದ್ದಾರೆ. ನಮಗಾಗಲ್ವಾ, ನಿಮಗಾಗಲ್ವಾ? ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಡೋಂಟ್ ವರಿ, ಬಿ ಹ್ಯಾಪಿ. ರಾಜಕಾರಣಿಗಳು ಇದನ್ನು ಹೇಳಬೇಕು, ನಮ್ಮಪ್ಪ ನಾಣೆ ಏನೂ ಆಗಲ್ಲ ಅಂತ ಹೇಳಬೇಕು. ಅದನ್ನು ಕಾಯ್ತಾ ಇದ್ದೀನಿ. ಓಕೆ, ನನಗೇನು ಅನಿಸುತ್ತೆ ಅಂತಂದರೆ, ಈ HMP ವೈರಸ್ ಇದೆಯಲ್ಲ, ಯಾವುದೇ ರೀತಿಯಲ್ಲಿ ಆತಂಕಕಾರಿ ಅಲ್ಲ. ಆದರೆ ನಮ್ಮ ರಾಜಕಾರಣಿಗಳು, ನಮ್ಮ ನಾಳವರು, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗೋದಿಲ್ಲ, ನಮ್ಮ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳುವಂಥವರೆಲ್ಲ, ನಮ್ಮ ಅಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ, ನಮ್ಮ ಅಪ್ಪನಾಣೆ ಇದರಿಂದ ಏನು ತೊಂದರೆ ಇಲ್ಲ ಅಂತ ಯಾಕೆ ಯಾರು ಹೇಳಲ್ಲ? ನನ್ನ ಪ್ರಶ್ನೆ ಇದು. ಪ್ರತಿಭಟನೆ ಮಾಡಿದ್ರಂತೆ, ನಾವು ಘೇರಾವ್ ಹಾಕ್ತೀವಿ, ಮತ್ತೊಂದು ಹಾಕಿದ್ದೇವೆ, ಎಲ್ಲವನ್ನು ಫಾಲೋ ಮಾಡ್ತಾರಲ್ವಾ? ಅಲ್ಲಿ ಅಣ್ಣಾಮಲೆ ಹಿಂಗೆ ಚಾಟಿ ಬೀಸ್ಕೊಂಡು ಮಾಡಿದ್ರಲ್ಲ, ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾಡಲ್ಲ? ನಾವು ಸ್ವಲ್ಪ ನೋಡ್ತೀವಿ ನಿಮ್ಮ ಬಾಡಿ ಗಿಡಿಯೆಲ್ಲ ಹೆಂಗಿದೆ ಅಂತೇಳಿ, ಹೆಂಗೆ ಪಟ್ಟು ಸಹಿಸ್ಕೋತೀರಿ ನೋಡ್ತೀವಿ. ಏನಿ ಹಾವ್ HMP ಕೊರೋನಾ, ಕೋವಿಡ್ ಅಂತೇನಿತ್ತು, ಕೊರೋನಾ ವೈರಸ್ ಡಿಸೀಸ್, ಅದೇ ಥರ ಹ್ಯೂಮನ್ ಮೆಟಾಫಾನಿಮೋ ವೈರಸ್ HMP ವೈರಸ್ ಬಗ್ಗೆ ಚಿಂತೆ ಮಾಡೋದು ಬೇಡ, ಆದರೆ ಜಾಗರೂಕರಾಗಿರಿ. ಯಾಕಂದರೆ HMP ವೈರಸ್ಗೆ ಆಲ್ರೆಡಿ ಲಸಿಕೆ ಇದೆ. 2001ರಲ್ಲೇ ಇದನ್ನು ಕಂಡುಹಿಡಿಯಲಾಗಿತ್ತು. ಹಾಗಾಗಿ ಡೋಂಟ್ ವರಿ, ಬಿ ಹ್ಯಾಪಿ. ಆದರೆ ಜಾಗರೂಕರಾಗಿರಿ. ಆಯ್ತಪ್ಪ, ನಿಮ್ಮ ಕಿರಿಕಿರಿ ಇದೆಯಾ, ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಆವಾಗ ಕೈ ತೊಳ್ಕೊಳ್ಳಿ, ಕೆಮ್ಮು ಬರ್ತಾ ಇದೆ ಅಂತಂದರೆ ಒಂದು ಕರ್ಚೀಫ್ ಇಟ್ಕೊಳ್ಳಿ, ಇಷ್ಟೇ. ಸ್ವಲ್ಪ ಜಾಗರೂಕರಾಗಿರಿ. ಯಾವುದೇ ರೀತಿಯಲ್ಲಿ ಇದು ಮಾರಣಾಂತಿಕ ಅಲ್ಲ. ಮಕ್ಕಳೇ ಗೆದ್ದು ಬಂದಿದ್ದಾರೆ ರೀ, ಇನ್ನು ದೊಡ್ಡವರೇನು. HMP ವೈರಸ್ ಬಗ್ಗೆ ಯಾವುದೇ ಚಿಂತೆ ಬೇಡ. ಆಮೇಲೆ ಕೆಲವರು ಲಾಕ್ಡೌನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಆಗುತ್ತಾ ಅಂತ.